ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಕೆಲವರು ಪ್ರಭು ಯೇಸು ಕ್ರಿಸ್ತರ ಬಳಿ ಬಂದು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಸ್ನಾನಿಕ ಯೋಹಾನನ ಶಿಷ್ಯರು ಉಪವಾಸ ಮಾಡುತ್ತಾರೆ, ಫರಿಸಾಯರ ಶಿಷ್ಯರು ಸಹ ಉಪವಾಸ ಮಾಡುತ್ತಾರೆ, ಆದರೆ ನಿಮ್ಮ ಶಿಷ್ಯರು ಏತಕ್ಕಾಗಿ ಉಪವಾಸ ಮಾಡುವುದಿಲ್ಲ ಎಂಬಂಥ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಪ್ರಿಯರೇ, ಮೊದಲನೇದಾಗಿ ನೋಡೋಣ, ಸ್ನಾನಿಕ ಯೋಹಾನನ ಶಿಷ್ಯರು ಏತಕ್ಕಾಗಿ ಉಪವಾಸ ಮಾಡುತ್ತಿದ್ದರು. ಸ್ನಾನಿಕ ಯೋಹಾನನು ಮನ ಪರಿವರ್ತನೆಯ ಒಂದು ಸಂದೇಶವನ್ನು ಬೋಧಿಸುತ್ತಿದ್ದ ಹಾಗೂ ಆ ಮೆಸ್ಸಾಯನ ಬರುವಿಕೆಗಾಗಿ ಆತ ಕಾಯುತ್ತಿದ್ದ. ಅದರ ಸಲುವಾಗಿ ಆತನ ಶಿಷ್ಯರು ಸಹ ಮನ ಪರಿವರ್ತನೆ ಹೊಂದಲು ಹಾಗೂ ಮೆಸ್ಸಾಯನ ಬರುವಿಕೆಗಾಗಿ ಕಾಯುತ್ತಾ ಅವರು ಉಪವಾಸವನ್ನು ಕೈಗೊಳ್ಳುತ್ತಿದ್ದರು. ಎರಡನೇದಾಗಿ ಫರಿಸಾಯರ ಶಿಷ್ಯರು. ಫರಿಸಾಯರು ನಮಗೆ ತಿಳಿದಿದೆ, ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಅದರಂತೆ ಅವರ ನಿಯಮಾವಳಿಗಳಲ್ಲಿದ್ದಂತಹ ಈ ಉಪವಾಸ ಹಾಗೂ ಇನ್ನಿತರ ಕಾರ್ಯಗಳನ್ನು ಅವರು ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದರು. ಅದಕ್ಕೆ ಅರ್ಥವಿಲ್ಲದಿದ್ದರೂ ಸಹ ಹಲವಾರು ಬಾರಿ ಅವರು ಅದನ್ನು ಪಾಲಿಸುತ್ತಿದ್ದರು. ಇತರರಿಗೆ ತೋರ್ಪಡಿಕೆಗೋಸ್ಕರ ಸಹ ಅವರು ಉಪವಾಸವನ್ನು ಕೈಗೊಳ್ಳುತ್ತಿದ್ದರು. ಶುಭ ಸಂದೇಶವೇ ಇದು ನಮಗೆ ತಿಳಿಸುತ್ತದೆ. ಪ್ರಿಯರೇ, ಈಗ ನಾವು ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು ಏತಕ್ಕಾಗಿ ಉಪವಾಸ ಮಾಡಲಿಲ್ಲ ಎಂದು ನಾವು ಚಿಂತಿಸೋಣ. ಪ್ರಭು ಯೇಸು ಕ್ರಿಸ್ತರ ಒಂದು ಉದಾಹರಣೆಯನ್ನು ನೀಡುತ್ತಾರೆ. ಮದುವಣಿಗನ ಜೊತೆಗಿರುವಾಗ ಅತಿಥಿಗಳು ಯಾರೂ ಸಹ ಉಪವಾಸ ಮಾಡುವುದಿಲ್ಲ. ಮದುವೆ ಔತಣಕ್ಕೆ ಹೋದಾಗ ನಾವು ಯಾರೂ ದುಃಖ ಪಡುವುದಿಲ್ಲ ಹಾಗೂ ನಾವು ಭೋಜನದಲ್ಲಿ ಪಾಲ್ಗೊಳ್ಳುತ್ತೇವೆ, ಸಂತಸದಿಂದಿರುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು, ಪ್ರಭು ಯೇಸು ಕ್ರಿಸ್ತ ಮದುವಣಿಗನ ಜೊತೆ ಇದ್ದಾಗ ಅವರ ಶಿಷ್ಯರಿಗೆ ಯಾವುದೇ ರೀತಿಯಾದಂಥ ಒಂದು ಉಪವಾಸ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ, ದುಃಖಿಸುವಂತಹ ಅವಕಾಶ ಇರಲಿಲ್ಲ. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು ಉಪವಾಸ ಮಾಡಲಿಲ್ಲ. ಪ್ರಿಯರೇ, ತದನಂತರ ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಆ ಮದುವಣಿಗನನ್ನು ತೆಗೆದುಕೊಳ್ಳಲಾಗುತ್ತದೆ. ಆತ ದೂರ ಹೋಗಬೇಕಾದಂಥ ಸಂದರ್ಭ ಬರುತ್ತದೆ. ಆಗ ಆತನ ಅತಿಥಿಗಳು ಅಥವಾ ಸ್ನೇಹಿತರು ಉಪವಾಸ ಮಾಡುತ್ತಾರೆ ಎಂದು. ಪ್ರಿಯರೇ, ಇದರಿಂದ ಅರ್ಥ, ನಾವು ದೇವರ ಬಳಿ ಇದ್ದಾಗ ಅಥವಾ ದೇವರ ಜೊತೆ ನಾವಿದ್ದಾಗ ನಾವು ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ. ಬದಲಾಗಿ ನಾವು ದೇವರಿಂದ ದೂರವಾದಾಗ, ಆ ಒಂದು ಮನ ಪರಿವರ್ತನೆಯ ಒಂದು ಸಮಯ ಬಂದಾಗ ನಾವು ಸಹ ಉಪವಾಸ ಮಾಡಬೇಕು. ದೇವರಿಗೋಸ್ಕರ ನಾವು ಆತೊರೆಯುವಾಗ ಉಪವಾಸ ಮಾಡಬೇಕು. ಉಪವಾಸ ಎಂದ ತಕ್ಷಣ ಕೇವಲ ಊಟ ಮಾತ್ರ ಬಿಡುವುದಲ್ಲ, ಬದಲಾಗಿ ನಮ್ಮ ಅಹಂಕಾರ, ನಮ್ಮ ಅಸೂಯೆ, ನಮ್ಮ ಕೆಟ್ಟತನಗಳನ್ನು ಬಿಡುವುದು ಸಹ ಉಪವಾಸವಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.